ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರೋಗೆ ಕರ್ನಾಟಕ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮಿನೇಷನ್ ಮಾರ್ಚ್ 12ರಂದು GK ಪೇಪರ್ ಇದೆ. GK ಪೇಪರ್ ಸಲುವಾಗಿ ಈ ವಿಡಿಯೋದಲ್ಲಿ ನಾವು ಇಂಡಿಯನ್ ಪಾಲಿಟಿ ಮೇಲೆ ಕೆಲವೊಂದು MCQಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದೇ ರೀತಿ GK ಪೇಪರ್ ಸಲುವಾಗಿ ನೀವೇನಾದರೂ ನಮ್ಮ ಕ್ರ್ಯಾಶ್ ಕೋರ್ಸನ್ನು ಜಾಯ್ನ್ ಆದರೆ ನಿಮಗೆ 20 ಮಾಕ್ ಟೆಸ್ಟ್ಗಳು ಸಿಗ್ತಾ ಇವೆ. 20 ಮಾಕ್ ಟೆಸ್ಟ್ಗಳ ಸೊಲ್ಯೂಷನ್ PDF ಸಿಗ್ತಾ ಇದೆ. ಇದ್ರ ಜೊತೆಗೆ ನಾವು ಮಾಡಿರೋ ಎಲ್ಲ ವಿಡಿಯೋಗಳನ್ನು ಕ್ವಿಕ್ಕಾಗಿ ರಿವಿಷನ್ ಮಾಡಲು ನಿಮಗೆ PDFಗಳನ್ನು ಕೂಡ ನೀಡಲಾಗ್ತಾ ಇದೆ. ಈ ಒಂದು ಕ್ರ್ಯಾಶ್ ಕೋರ್ಸ್ಗೆ ನೀವು ಜಾಯ್ನ್ ಆಗಲು ಇಲ್ಲಿ ನೀಡಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಜಾಯ್ನ್ ಆಗಬಹುದು ಅಥವಾ ವಾಟ್ಸಪ್ ಮೆಸೇಜ್ ಕೂಡ ಮಾಡಬಹುದು. Discuss some questions here. The first question is, who was the chairman of the drafting committee of the constitution? ಸಂವಿಧಾನದ ಕರಡು ಸಮಿತಿ ಅಧ್ಯಕ್ಷರು ಯಾರಾಗಿದ್ದರು? ಆಪ್ಷನ್ ಎ JB ಕೃಪಾಲನಿ, ಆಪ್ಷನ್ ಬಿ ರಾಜೇಂದ್ರ ಪ್ರಸಾದ್, ಆಪ್ಷನ್ ಸಿ ಜವಾಹರ್ಲಾಲ್ ನೆಹರು, ಆಪ್ಷನ್ ಡಿ Dr. B.R. ಅಂಬೇಡ್ಕರ್. Yes, as you all know, very easy question. Dr. B.R. Ambedkar is the correct answer. He was the chairman of the drafting committee of the constitution. Yes, ಈ ಒಂದು ಸಂವಿಧಾನದ ಕರಡು ಸಮಿತಿ ಅಧ್ಯಕ್ಷರು Dr. B.R. Ambedkar ಆಗಿದ್ದರು. So Dr. B.R. Ambedkar was chairman with other members of the drafting committee of the Constitution Assembly of India on 29 August 1947. And Dr. B.R. Ambedkar, chairman of the drafting committee, presenting the final draft of the Indian Constitution to Dr. Rajendra Prasad on 25 November 1949. ಸೊ ಹೀಗಾಗಿ ಈ ಒಂದು ಡ್ರಾಫ್ಟಿಂಗ್ ಕಮಿಟಿಯ ಕರಡು ಸಮಿತಿ ಅಧ್ಯಕ್ಷರು Dr. B.R. ಅಂಬೇಡ್ಕರ್ ಆಗಿದ್ದರು. ಅವರು 25 ನವೆಂಬರ್ 1949ರಂದು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರಿಗೆ ಈ ಒಂದು ಫೈನಲ್ ಡ್ರಾಫ್ಟನ್ನು ಸಬ್ಮಿಟ್ ಮಾಡ್ತಾರೆ. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್, which of the following countries has introduced direct democracy? Yes, ನೇರ ಪ್ರಜಾಪ್ರಭುತ್ವವನ್ನು ಯಾವ ರಾಷ್ಟ್ರ ಪರಿಚಯಿಸಿದೆ? ಆಪ್ಷನ್ ಎ ರಷ್ಯಾ, ಆಪ್ಷನ್ ಬಿ ಇಂಡಿಯಾ, ಆಪ್ಷನ್ ಸಿ ಫ್ರಾನ್ಸ್, ಆಪ್ಷನ್ ಡಿ ಸ್ವಿಟ್ಜರ್ಲ್ಯಾಂಡ್. Yes, here the right answer is option D, Switzerland is the correct answer. So direct democracy means direct democracy may be a kind of democracy during which people choose ಪಾಲಿಸಿ ಇನಿಷಿಯೇಟಿವ್ಸ್ ಡೈರೆಕ್ಟ್ಲಿ. ಎಸ್, ಇಲ್ಲಿ ನೇರವಾಗಿ ಜನರು ತಮ್ಮ ರಿಪ್ರೆಸೆಂಟೇಟಿವ್ಗಳನ್ನು ಆಯ್ಕೆ ಮಾಡ್ತಾ ಇದ್ದಾರೆ. ಸೊ ಡೈರೆಕ್ಟ್ ಡೆಮೋಕ್ರಸಿ ಇಸ್ ಅಡಿಷನಲಿ ಕಾಲ್ಡ್ ಪ್ಯೂರ್ ಡೆಮೋಕ್ರಸಿ. ಎಸ್, ಈ ಒಂದು ಡೈರೆಕ್ಟ್ ಡೆಮೋಕ್ರಸಿಗೆ ನಾವು ಪ್ಯೂರ್ ಡೆಮೋಕ್ರಸಿ ಅಂತಲೂ ಕರಿತೀವಿ. ಸೊ ಹಿಯರ್ ಆಲ್ ದ ಡಿಸಿಷನ್ಸ್ ಆರ್ ವೋಟೆಡ್ ಬೈ ದಿ ಪೀಪಲ್, ನಾಟ್ ಬೈ ದಿ ರಿಪ್ರೆಸೆಂಟೇಟಿವ್. ಸೊ ಇಲ್ಲಿ ಎಲ್ಲ ನಿರ್ಧಾರಗಳನ್ನು ವೋಟ್ ಮೂಲಕ ಜನರೇ ತೆಗೆದುಕೊಳ್ತಾರೆ. ಸೊ ದ ನೆಕ್ಸ್ಟ್ ಕ್ವಶನ್ ಇಸ್, ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ವಾಸ್ ಅಡಾಪ್ಟೆಡ್ ಆನ್. ಭಾರತ ಸಂವಿಧಾನವನ್ನು ಡ್ಯಾಶ್ ದಿನಾಂಕದಂದು ಅಂಗೀಕರಿಸಲಾಯಿತು. ಸೊ ಲೆಟ್ ಅಸ್ ಮೂವ್ ಟು ದಿ ಆನ್ಸರ್ ಡೈರೆಕ್ಟ್ಲಿ. ಆಪ್ಷನ್ ಸಿ 26 November 1949 is the correct answer. So the Constitution of India was adopted on 26 November 1949. ಭಾರತದ ಸಂವಿಧಾನವನ್ನು 26 ನವೆಂಬರ್ 1949ರಂದು ಅಂಗೀಕರಿಸಲಾಯಿತು. ಬಟ್ ಇಟ್ ಕೇಮ್ ಇನ್ ಟು ದ ಫೋರ್ಸ್ ಆನ್ 26 January 1950. So the next question is, Indian Penal Code came into operation in. ಭಾರತೀಯ ದಂಡ ಸಂಹಿತೆ ಯಾವ ವರ್ಷದಲ್ಲಿ ಜಾರಿಗೆ ಬಂದಿತ್ತು? ಆಪ್ಷನ್ ಎ 1858, ಆಪ್ಷನ್ ಬಿ 1860, ಆಪ್ಷನ್ ಸಿ 1859, ಆಪ್ಷನ್ ಡಿ 1862. ಎಸ್, ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ 1862 is the correct answer. So the Indian Penal Code, it is the official criminal code of the Republic of India. It is a complete code intended to cover all aspects of criminal law, and it came into force in the year of 1862 in all British presidencies, although it did not apply to the princely states which had their own courts and legal system. So this is about Indian Penal Code. The next question is, the Constitution of India contains option A 340 articles, option B 395 articles, option C 400 articles, option D 404 articles. Yes, here the correct answer is option B 395 articles. The Constitution of India contains 395 articles. ಭಾರತ ಸಂವಿಧಾನದಲ್ಲಿ 395 ಆರ್ಟಿಕಲ್ಸ್ಗಳಿವೆ. ಸೊ the Constitution of India contained 395 articles in 22 parts and 8 schedules. It came into effect on January 26, 1950. And that day is celebrated as Republic Day, and the number of articles has since increased to 448 to 100 amendments, due to 100 amendments. So the next question is, in India the concept of single citizenship is adopted from. ಭಾರತದಲ್ಲಿ ಏಕ ಪೌರತ್ವದ ಪರಿಕಲ್ಪನೆಯನ್ನು ಡ್ಯಾಶ್ ದೇಶದಿಂದ ಅಳವಡಿಸಿಕೊಳ್ಳಲಾಗಿದೆ.
So here the right answer option A England, option B USA, option C Canada, option D France. Yes, here the right answer is option A England. So single citizenship means a person is a citizenship of the whole country. Yes, Indian constitution is federal in character, but it provides single citizenship for Indian. It means that there is no Indian city, that there is only Indian citizenship. ಎಸ್ ಏಕ ಪೌರತ್ವವನ್ನು ನೀಡಲಾಗಿರ್ತದೆ, ಸ್ಟೇಟಿಗೆ ಬೇರೆ ರಾಷ್ಟ್ರಕ್ಕೆ ಬೇರೆ ನೀಡೋದಿಲ್ಲ. ಸೊ ಆಲ್ ದ ಪೀಪಲ್ ಆರ್ ಹ್ಯಾವಿಂಗ್ ಓನ್ಲಿ ಒನ್ ಸಿಟಿಸನ್ಶಿಪ್. Yes, England was an important basis of formation of the Constitution of India. So the concept of single citizenship was adopted from the England. ಈ ಒಂದು ಏಕಪೌರತ್ವವನ್ನು ನಾವು ಇಂಗ್ಲೆಂಡ್ ದೇಶದಿಂದ ಪಡೆದುಕೊಂಡಿದ್ದೇವೆ. So the next question is persons may change but rules should not change is the principle of. ವ್ಯಕ್ತಿಗಳು ಬದಲಾಗಬಹುದು ಆದರೆ ನಿಯಮಗಳು ಬದಲಾಗುವುದಿಲ್ಲ ಎಂಬುದು ಮುಖ್ಯ. ಆಪ್ಷನ್ ಎ ಅಬ್ಸಲ್ಯೂಟ್ ಮೊನಾರ್ಕಿ, ಆಪ್ಷನ್ ಬಿ ಕಾನ್ಸ್ಟಿಟ್ಯೂಷನಲ್ ಗವರ್ನಮೆಂಟ್, option C unwritten constitution, option D republic. Yes, here the right answer is option B constitutional government. Yes, the constitution, in constitutional government the government functions under the provisions written in a document called constitution, which constitution means it is a set out of framework and principal functions of the government. So here the person who is leading the government may change but rules or provisions under constitution should not change. So it comes under the constitutional government. The next question is the Government of India Act 1935 was based on. Option A Simon Commission, option B Lord Curzon Commission, option C Demotrope thesis, option D Lord Clive report. Yes, here the right answer is option A Simon Commission. Yes, the Indian Statutory Commission, also known as the Simon Commission, and it was a group of 7 members of Parliament under the chairmanship of Sir John Simon. The commission arrived in British India in the year of 1928 to study constitutional reform in Britain's largest and important position. So this is about Simon Commission. The next question is which of the following is an essential element of the state? ಕೆಳಗಿನವುಗಳಲ್ಲಿ ಯಾವುದು ರಾಜ್ಯದ ಅತ್ಯಗತ್ಯ ಅಂಶವಾಗಿದೆ? ಆಪ್ಷನ್ ಎ ಸಾವರೆಂಟಿ, ಆಪ್ಷನ್ ಬಿ ಗವರ್ನಮೆಂಟ್, ಆಪ್ಷನ್ ಸಿ ಟೆರಿಟರಿ, ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್. ಎಸ್, ವೆರಿ ಈಸಿ ಕ್ವಶನ್. ಆಲ್ ಆಫ್ ದಿ ಅಬೌವ್. ಸಾವರೆಂಟಿ, ಗವರ್ಮೆಂಟ್ ಆ್ಯಂಡ್ ಟೆರಿಟರಿ ಆರ್ ದಿ ಎಸೆನ್ಷಿಯಲ್ ಎಲಿಮೆಂಟ್ಸ್ ಆಫ್ ದಿ ಸ್ಟೇಟ್. ಈ ಮೇಲಿನ ಎಲ್ಲವೂ ಕೂಡ ರಾಜ್ಯದ ಅತ್ಯಗತ್ಯ ಅಂಶಗಳಾಗಿವೆ. ಸೊ ದ ಸ್ಟೇಟ್ ಹ್ಯಾಸ್ 4 ಎಸೆನ್ಷಿಯಲ್ ಎಲಿಮೆಂಟ್ಸ್ ಸಚ್ ಆಸ್ ಪಾಪ್ಯುಲೇಷನ್, ಟೆರಿಟರಿ, ಗವರ್ನಮೆಂಟ್ ಆ್ಯಂಡ್ ಸಾವರೆಂಟಿ. Next question is bills of which of the following categories can be initiated only in Lok Sabha? ಕೆಳಗಿನ ಯಾವ ವರ್ಗಗಳ ಮಸೂದೆಗಳನ್ನು ಲೋಕಸಭೆಯಲ್ಲಿ ಮಾತ್ರ ಪ್ರಾರಂಭಿಸಬಹುದು? ಆಪ್ಷನ್ ಎ ಆರ್ಡಿನರಿ ಬಿಲ್, ಆಪ್ಷನ್ ಬಿ ಮನಿ ಬಿಲ್, ಆಪ್ಷನ್ ಸಿ ಪ್ರೈವೇಟ್ ಮೆಂಬರ್ಸ್ ಬಿಲ್, ಆಪ್ಷನ್ ಡಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್. ಎಸ್, ಹಿಯರ್ ದ ಕರೆಕ್ಟ್ ಆನ್ಸರ್ is option B money bill. And what do you mean by money bill? Money bill is sent for the president's assent only after the approval of the Lok Sabha. And please remember money bill does not require the approval of Rajya Sabha. ಎಸ್, ಈ ಒಂದು ಮನಿ ಬಿಲ್ಗೆ ರಾಜ್ಯಸಭಾದ ಅಪ್ರೂವಲ್ ಅವಶ್ಯಕತೆ ಇರೋದಿಲ್ಲ. ಲೋಕಸಭಾದ ಅಪ್ರೂವಲ್ನ ನಂತರ ಪ್ರೆಸಿಡೆಂಟ್ ಹತ್ರ ಕಳಿಸಲಾಗ್ತದೆ. Who was the first speaker of the Lok Sabha after India turned into republic? Yes, after an independence, who was the first speaker of the Lok Sabha? ಭಾರತವು ಗಣರಾಜ್ಯವಾದ ನಂತರ ಎಸ್ ಲೋಕಸಭೆಯ ಮೊದಲ ಸ್ಪೀಕರ್ ಯಾರು? ಸೊ ಆಪ್ಷನ್ ಎ ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಆಪ್ಷನ್ ಬಿ G.V. ಮಾವಲ್ಕರ್, ಆಪ್ಷನ್ ಸಿ B.N. Rao, ಆಪ್ಷನ್ ಡಿ H.C. Mukherjee. So after the republic, the first speaker of the Lok Sabha was G.V. Mavlankar. ಸೊ ಭಾರತವು ಗಣರಾಜ್ಯವಾದ ನಂತರ ಲೋಕಸಭೆಯ ಮೊದಲ ಸ್ಪೀಕರ್ G.V. ಮಾವಲಂಕರ್ ಆಗಿದ್ದರು. ಸೊ ಈಗ G.V. ಮಾವಲಂಕರ್ ಅವ್ರ ಬಗ್ಗೆ ನೋಡಿದರೆ ಆನ್ 15 May 1952, ಎಸ್, ಆನ್ 15 May 1952, after the first general election in independent India, Mavlankar, who was representing Ahmedabad for Congress, was elected the speaker of the first Lok Sabha. May 15, 1952 ಮೊದಲನೇ ಎಲೆಕ್ಷನ್ ಆದ ನಂತರ ಸೊ ಈ ಮಾವಲಂಕರ್ ಅವರು ಲೋಕಸಭೆಯ ಮೊದಲ ಸ್ಪೀಕರ್ ಆಗಿ ಆಯ್ಕೆ ಆಗ್ತಾರೆ. ಮಾವಲಂಕರ್ ಅವರು ಇವರು ಅಹಮದಾಬಾದ್ನಿಂದ ಕಾಂಗ್ರೆಸ್ಸನ್ನು ರಿಪ್ರೆಸೆಂಟ್ ಮಾಡಿರ್ತಾರೆ. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್ ಹೂ ವಾಸ್ ದ ಫಸ್ಟ್ ವುಮನ್ ಚೀಫ್ ಮಿನಿಸ್ಟರ್ ಆಫ್ ಇಂಡಿಯನ್ ಸ್ಟೇಟ್?
ಸೊ ಭಾರತದ ರಾಜ್ಯವೊಂದರ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರು? ಆಪ್ಷನ್ ಎ ಜಾನಕಿ ರಾಮಚಂದ್ರನ್, ಆಪ್ಷನ್ ಬಿ ಸುಚೇತಾ ಕೃಪಾಲಿನಿ, ಆಪ್ಷನ್ ಡಿ ಪದ್ಮಜಾ ನಾಯ್ಡು, ಆಪ್ಷನ್ ಡಿ ನಂದಿನಿ ಸತ್ಪತಿ. So here the right answer is option B. Sucheta Kripalini was the first woman chief minister of Indian state. So ಭಾರತದ ರಾಜ್ಯವೊಂದರ ಮೊದಲ ಮಹಿಳಾ ಮುಖ್ಯಮಂತ್ರಿ ಸುಚೇತಾ ಕೃಪಾಲಿನಿ ಆಗಿದ್ದರು. ಸೊ ಇವರು ಯಾವ ರಾಜ್ಯದ ಒಂದು ಮುಖ್ಯಮಂತ್ರಿ ಆಗಿದ್ರಪ್ಪ ಅಂತಂದರೆ ಉತ್ತರ ಪ್ರದೇಶ್. ಸೊ ಸುಚೇತಾ ಕೃಪಾಲಿನಿ ವಾಸ್ ಬೆಂಗಾಲ್ ಇಂಡಿಯನ್ ಫ್ರೀಡಮ್ ಫೈಟರ್ and politician, and she served as the chief minister of Uttar Pradesh from 2nd October 1963 to 13 March 1967. So ಸುಚೇತಾ ಕೃಪಾಲಿನಿ ಅವರು ಬೆಂಗಾಳದ ಒಬ್ಬರು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು ಮತ್ತು ಇವರು 1963 1967ವರೆಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾಗಿದ್ದರು. So the next question is, what is the minimum age to be the chief minister of a state? ಸೊ ರಾಜ್ಯದ ಮುಖ್ಯಮಂತ್ರಿಯಾಗಲು ಕನಿಷ್ಠ ವಯಸ್ಸು ಎಷ್ಟು? ಆಪ್ಷನ್ ಎ 18 years, ಆಪ್ಷನ್ ಬಿ 25 years, ಆಪ್ಷನ್ ಸಿ 30 years, ಆಪ್ಷನ್ ಡಿ 35 years. So very easy question. You need to remember the answer. The age to become chief minister of a state is 25. ಸೊ ಯಾವುದೇ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಲು ಕನಿಷ್ಠ 25 ವರ್ಷಗಳು ವಯಸ್ಸಾಗಿರಬೇಕು. ಸೊ ಇದರ ಜೊತೆಗೆ ಚೀಫ್ ಮಿನಿಸ್ಟರ್ ಮಸ್ಟ್ ಬಿ ಎ ಸಿಟಿಸನ್ ಆಫ್ ಇಂಡಿಯಾ. he should be a member of the state legislature, and also minimum age is 25 years. The next question is, how many fundamental duties are included in Indian constitution? ಭಾರತೀಯ ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗಿದೆ? ಆಪ್ಷನ್ ಎ 9, ಆಪ್ಷನ್ ಬಿ 10, ಆಪ್ಷನ್ ಸಿ 11, ಆಪ್ಷನ್ ಡಿ 12. Yes, here the right answer is option C. 11 is the correct answer. So there are 11 fundamental duties are there in Indian constitution. ಭಾರತದ ಸಂವಿಧಾನದಲ್ಲಿ 11 ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗಿದೆ. Here you can see the first one is abide the constitution and respect the national flag and national anthem. ರಾಷ್ಟ್ರಗೀತೆ ಮತ್ತು ರಾಷ್ಟ್ರಧ್ವಜವನ್ನು ಗೌರವಿಸುವುದು. Follow ideals of the freedom struggle. ಸ್ವಾತಂತ್ರ್ಯ ಚಳವಳಿಯ ಆದರ್ಶಗಳನ್ನು ಫಾಲೋ ಮಾಡುವುದು. ಪ್ರೊಟೆಕ್ಟ್ ಸಾವರೆಂಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ಇಂಡಿಯಾ. ಡಿಪೆಂಡ್ ದ ಕಂಟ್ರಿ ಆ್ಯಂಡ್ ರೆಂಡರ್ ನ್ಯಾಷನಲ್ ಸರ್ವಿಸಸ್ ವೆನ್ ಕಾಲ್ಡ್ ಅಪಾನ್. ಸ್ಪಿರಿಟ್ ಆಫ್ ಕಾಮನ್ ಬ್ರದರ್ಹುಡ್. ಪ್ರಿಸರ್ವ್ ಕಾಂಪೋಸಿಟ್ ಕಲ್ಚರ್. ಪ್ರಿಸರ್ವ್ ನ್ಯಾಚುರಲ್ ಎನ್ವೈರ್ನ್ಮೆಂಟ್. ಡೆವಲಪ್ ಸೈಂಟಿಫಿಕ್ ಟೆಂಪರ್. ಸೇಫ್ಗಾರ್ಡ್ ಪಬ್ಲಿಕ್ ಪ್ರಾಪರ್ಟಿ. ಸ್ಟ್ರೈವ್ ಫಾರ್ ಎಕ್ಸಲೆನ್ಸ್. duty for all parents or guardians to send their children in the age group of 6 to 14 years to schools. So these are the 11 fundamental duties of the Indian citizens. The next question is, the right to vote in elections to a parliament is ಫಂಡಮೆಂಟಲ್ ರೈಟ್, ಕಾನ್ಸ್ಟಿಟ್ಯೂಷನಲ್ ರೈಟ್, ಲೀಗಲ್ ರೈಟ್, ನ್ಯಾಚುರಲ್ ರೈಟ್. ಸಂಸತ್ತಿಗೆ ನಡೆಯುವ ಚುನಾವಣೆಯಲ್ಲಿ ಮತದಾನದ ಹಕ್ಕು ಡ್ಯಾಶ್ ಹಕ್ಕಾಗಿದೆ. ಮೂಲಭೂತ ಹಕ್ಕು, ಸಾಂವಿಧಾನಿಕ ಹಕ್ಕು, ಕಾನೂನಾತ್ಮಕ ಹಕ್ಕು, ನೈಸರ್ಗಿಕ ಹಕ್ಕು. ಸೊ ದ ರೈಟ್ ಟು ವೋಟ್ ಈಸ್ ನೋನ್ ಆಸ್ ದಿ ಕಾನ್ಸ್ಟಿಟ್ಯೂಷನಲ್ ರೈಟ್. ಸೊ ಸಂಸತ್ತಿಗೆ ನಡೆಯುವ ಚುನಾವಣೆಯಲ್ಲಿ ಮತದಾನದ ಹಕ್ಕನ್ನು ನಾವು ಸಾಂವಿಧಾನಿಕ ಹಕ್ಕು ಎಂದು ಕರೆಯುತ್ತೇವೆ. So the next question is, right to property was removed from the list of fundamental rights during the rule of. ಡ್ಯಾಶರ ಆಳ್ವಿಕೆಯಲ್ಲಿ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಲಾಯಿತು. ಆಪ್ಷನ್ ಎ ಇಂದಿರಾ ಗಾಂಧಿ ಗವರ್ಮೆಂಟ್, ಆಪ್ಷನ್ ಬಿ ಮೊರಾರ್ಜಿ ದೇಸಾಯಿ ಗವರ್ಮೆಂಟ್, ಆಪ್ಷನ್ ಸಿ ನರಸಿಂಹರಾವ್ ಗವರ್ಮೆಂಟ್, ಆಪ್ಷನ್ ಡಿ ವಾಜಪೇಯಿ ಗವರ್ಮೆಂಟ್. Yes, as you all know, during Morarji Desai government, so the right to property was ರಿಮೂವ್ಡ್. ಮೊರಾರ್ಜಿ ದೇಸಾಯಿ ಅವರ ಒಂದು ಸರ್ಕಾರದಲ್ಲಿ ಈ ಒಂದು ಆಸ್ತಿ ಹಕ್ಕನ್ನು ತೆಗೆಯಲಾಯಿತು. ಸೊ ದ ಮೊರಾರ್ಜಿ ದೇಸಾಯಿ ಗೌರ್ಮೆಂಟ್ ಇವೆಂಚುಲಿ ಸ್ಕ್ರ್ಯಾಪ್ಡ್ ದ ಫಂಡಮೆಂಟಲ್ ರೈಟ್ ಟು ಪ್ರಾಪರ್ಟಿ ವಿತ್ ದ 44th amendment in the year of 1978. And the main motive of this removal was to reduce the boundaries of rich and poor. The next question is, which part of the Indian Constitution deals with fundamental rights? ಭಾರತೀಯ ಸಂವಿಧಾನದ ಯಾವ ಭಾಗವು ಮೂಲಭೂತ ಹಕ್ಕುಗಳ ಕುರಿತು ವ್ಯವಹರಿಸುತ್ತದೆ? ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಪಾರ್ಟ್ 3. ಸೊ ಭಾಗ 3 ಏನು ಮಾಡ್ತದೆ? ಮೂಲಭೂತ ಹಕ್ಕುಗಳ ಕುರಿತು ವ್ಯವಹರಿಸುತ್ತದೆ.
So article 12 to 35, please remember the articles also. From article 12 to 35 contained in part 3 of the Indian Constitution deals with fundamental rights. So the next question is, which fundamental right according to Dr. Ambedkar is like the heart of the constitution? Dr. Ambedkar ಅವರ ಪ್ರಕಾರ ಯಾವ ಮೂಲಭೂತ ಹಕ್ಕು ಸಂವಿಧಾನದ ಹೃದಯದಂತಿದೆ? ಆಪ್ಷನ್ ಎ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್, ಸಾಂವಿಧಾನಿಕ ಪರಿಹಾರಗಳ ಹಕ್ಕು. ರೈಟ್ ಟು ರಿಲಿಜನ್, ಧಾರ್ಮಿಕ ಹಕ್ಕು. ರೈಟ್ ಟು ಇಕ್ವಾಲಿಟಿ, ಸಮಾನತೆ ಹಕ್ಕು. ರೈಟ್ ಟು ಫ್ರೀಡಮ್, ಸ್ವಾತಂತ್ರ್ಯದ ಹಕ್ಕು. ಸೊ ದ ರೈಟ್ ಆನ್ಸರ್ ಈಸ್ option A, right to constitutional remedies. So please remember option A. Sorry, here by mistakenly I wrote B. The right answer is option A, right to constitutional remedies. ಸಾಂವಿಧಾನಿಕ ಪರಿಹಾರಗಳ ಹಕ್ಕು. So Baba Saheb Ambedkar called the right to constitutional remedies as the heart and soul of our Indian Constitution, because it is the only right that makes the rest of the rights effective. Because ಉಳಿದ ಎಲ್ಲ ಹಕ್ಕುಗಳನ್ನು ಈ ಒಂದು ಹಕ್ಕು ಸಂರಕ್ಷಣೆ ಮಾಡುವುದರಿಂದ ಈ ಒಂದು ಹಕ್ಕನ್ನು ನಾವು ನಮ್ಮ ಸಂವಿಧಾನದ ಹೃದಯ ಅಂತ ಕರಿತೀವಿ. The next question is, in which state EVM was used for the first time in India? ಭಾರತದಲ್ಲಿ ಮೊದಲ ಬಾರಿಗೆ EVM ಅನ್ನು ಯಾವ ರಾಜ್ಯದಲ್ಲಿ ಬಳಸಲಾಯಿತು? ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್. ಸೊ ಆಪ್ಷನ್ ಎ ಕೇರಳ, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ಉತ್ತರ ಪ್ರದೇಶ್, ಆಪ್ಷನ್ ಡಿ ಮಹಾರಾಷ್ಟ್ರ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಕೇರಳ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಕೇರಳದಲ್ಲಿ ಮೊದಲ ಬಾರಿಗೆ EVM ಅನ್ನು ಎಲೆಕ್ಷನ್ನಲ್ಲಿ ಬಳಸಲಾಗ್ತದೆ. So the EVMs were first used in the year of 1982 in the by-election of North Paravur Assembly constituency in Kerala. The next question is, how many sessions are held in a year in Lok Sabha? ಲೋಕಸಭೆಯಲ್ಲಿ ಒಂದು ವರ್ಷದಲ್ಲಿ ಎಷ್ಟು ಅಧಿವೇಶನಗಳು ನಡೆಯುತ್ತವೆ? ಆಪ್ಷನ್ ಎ 2, ಆಪ್ಷನ್ ಬಿ 4, ಆಪ್ಷನ್ ಸಿ 5, ಆಪ್ಷನ್ ಡಿ 3. This here the right answer is option D 3. So in India the parliament conducts 3 sessions. The first session is on budget session in the month of January to May, and second session is monsoon session from July to August or September. Third session winter session November to December. ಸೊ ಮೊದಲ ಒಂದು ಸೆಷನ್ ಬಜೆಟ್ ಸೆಷನ್ ಆಗಿರ್ತದೆ. ಇದು ಜನವರಿ ಅಥವಾ ಫೆಬ್ರವರಿನಲ್ಲಿ ಆಗ್ತದೆ. ಸೊ ಸೆಕೆಂಡ್ ಸೆಷನ್ ಮಾನ್ಸೂನ್ ಸೆಷನ್ ಆಗಿರ್ತದೆ. ಇದು ಜುಲೈನಿಂದ ಆಗಸ್ಟ್ ಅಥವಾ ಸೆಪ್ಟೆಂಬರ್ವರೆಗೆ ನಡೀತದೆ. ವಿಂಟರ್ ಸೆಷನ್ ಇದು ನವೆಂಬರ್ದಿಂದ ಡಿಸೆಂಬರ್. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್, ವಿಚ್ ಸ್ಟೇಟ್ ಹ್ಯಾಸ್ ದ ಹೈಯೆಸ್ಟ್ ನಂಬರ್ ಆಫ್ ರಿಪ್ರೆಸೆಂಟೇಟಿವ್ಸ್ ಇನ್ ಬೋತ್ ದ ಹೌಸಸ್? ಉಭಯ ಸದನಗಳಲ್ಲಿ ಅತಿ ಹೆಚ್ಚು ಪ್ರತಿನಿಧಿಗಳನ್ನು ಹೊಂದಿರುವ ರಾಜ್ಯ ಯಾವುದು? ಸೊ ಆನ್ಸರ್ ಆಲ್ರೆಡಿ ಇದೆ ಇಲ್ಲಿ, ಉತ್ತರ ಪ್ರದೇಶ್. ಸೊ ಉತ್ತರ ಪ್ರದೇಶ್ ಹ್ಯಾಸ್ ದ ಹೈಯೆಸ್ಟ್ ನಂಬರ್ ಆಫ್ ರಿಪ್ರೆಸೆಂಟೇಟಿವ್ ಇನ್ ಬೋತ್ ದ ಹೌಸಸ್ ಆಫ್ ಪಾರ್ಲಿಮೆಂಟ್. ದ ಮ್ಯಾಕ್ಸಿಮಮ್ ಸ್ಟ್ರೆಂತ್ ಆಫ್ ದ ಹೌಸ್ according to the constitution is 552, in which 80 seats are from Uttar Pradesh. ಸೊ ಒಟ್ಟು 557 ಸೀಟ್ಗಳಲ್ಲಿ 80 ರಿಪ್ರೆಸೆಂಟೇಟಿವ್ಸ್ ಉತ್ತರ ಪ್ರದೇಶದಿಂದ ಇದ್ದಾರೆ. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್, ಇನ್ ವಿಚ್ ಇಯರ್ ದ ಫಸ್ಟ್ ಜನರಲ್ ಇಲೆಕ್ಷನ್ ಹೆಲ್ಡ್ ಇನ್ ಇಂಡಿಯಾ? ಭಾರತದಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣೆ ನಡೆದ ವರ್ಷ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ 1951 to 52. So general election will held in India between 25 October 1951 and 21 February 1952. So let us move to the questions. Here the first question is, the concept of constitution first originated in? ಸಂವಿಧಾನದ ಪರಿಕಲ್ಪನೆಯು ಮೊದಲು ಡ್ಯಾಶ್ ದೇಶದಲ್ಲಿ ಹುಟ್ಟಿಕೊಂಡಿದೆ. ಆಪ್ಷನ್ ಎ ಸ್ವಿಟ್ಜರ್ಲ್ಯಾಂಡ್, ಆಪ್ಷನ್ ಬಿ ಬ್ರಿಟನ್, ಆಪ್ಷನ್ ಸಿ USA, ಆಪ್ಷನ್ ಡಿ ಜಪಾನ್. Yes, this concept of constitution was first originated in the country of Britain. So please remember option B, Britain is the correct answer. Yes, ಸಂವಿಧಾನದ ಪರಿಕಲ್ಪನೆಯು ಮೊದಲು ಈ ಬ್ರಿಟನ್ ದೇಶದಲ್ಲಿ ಹುಟ್ಟಿಕೊಂಡಿದೆ. ಸೊ ಹಾಗಾಗಿ ಆಪ್ಷನ್ ಬಿ ಏನಾಗಿದೆ, ಸರಿಯಾದ ಉತ್ತರ ಆಗಿದೆ. So the concept of the constitution first originated in England, Britain. So this idea was defined and extended by the English barony when they forced King John to sign Magna Carta in the year of 1215.
So the next question is, who is considered the architect of the Indian Constitution? ಭಾರತೀಯ ಸಂವಿಧಾನ ಶಿಲ್ಪಿ ಎಂದು ಯಾರನ್ನ ಕರೆಯಲಾಗ್ತದೆ? ಆಪ್ಷನ್ ಎ ಮಹಾತ್ಮ ಗಾಂಧಿ, ಆಪ್ಷನ್ ಬಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಆಪ್ಷನ್ ಸಿ ಜವಾಹರ್ಲಾಲ್ ನೆಹರು, ಆಪ್ಷನ್ ಡಿ ಬಿ ಎನ್ ರಾವ್. Yes, very easy question. I believe you all know this answer. The right answer is option B, Dr. B R Ambedkar. Yes, B R Ambedkar ಅವರನ್ನ ಸಂವಿಧಾನ ಶಿಲ್ಪಿ ಅಂತೀವಿ. So Dr. B R Ambedkar is known as the architect of the Indian Constitution. So Dr. B R Ambedkar, Bhimrao Ambedkar, popularly known as all over India has the chief architects of the Indian Constitution because of his efforts to eradicate social evils. So the next question is, Indian Constitution is ಭಾರತೀಯ ಸಂವಿಧಾನ. Option A federal, option B quasi federal, option C unitary, option D presidential. Yes, Indian Constitution is known as the quasi federal. ಭಾರತೀಯ ಸಂವಿಧಾನವನ್ನು ನಾವು quasi federal ಅಂತ ಕರಿತೀವಿ. Because even though the states are sovereign in their prescribed legislative field and their executive power is coextensive with their legislative powers, it is clear that the powers of the states are not coordinate with the union. So because of this, Indian Constitution is known as described as quasi federal. So the next question is, where do we find the ideals of Indian democracy in the Constitution? ಸಂವಿಧಾನದಲ್ಲಿ ಭಾರತೀಯ ಪ್ರಜಾಪ್ರಭುತ್ವದ ಆದರ್ಶಗಳನ್ನು ನಾವು ಎಲ್ಲಿ ಕಾಣುತ್ತೇವೆ? ಆಪ್ಷನ್ ಎ ದ ಪ್ರಿಯಾಂಬಲ್, ಆಪ್ಷನ್ ಬಿ ಪಾರ್ಟ್ 3, ಆಪ್ಷನ್ ಸಿ ಪಾರ್ಟ್ 4, ಆಪ್ಷನ್ ಡಿ ಪಾರ್ಟ್ 1. Yes, here the right answer is option A, the preamble. Yes, we find the ideals of Indian democracy in the preamble of the Constitution. ಸಂವಿಧಾನದಲ್ಲಿ ಭಾರತದ ಪ್ರಜಾಪ್ರಭುತ್ವದ ಆದರ್ಶಗಳನ್ನು ನಾವು ಪ್ರಿಯಾಂಬಲ್ನಲ್ಲಿ ಕಾಣ್ತೀವಿ, PTK. So the values expressed in the preamble are expressed as objectives of the Constitution, and these are sovereignty, socialism, secularism, democracy, republican, yes, fraternity, equality, human dignity, justice, liberty, integrity of the nation. So the next question is, universal adult franchise shows that India is a country which is option A secular, option B socialist, option C democratic, option D sovereign. ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಭಾರತವು ಒಂದು ಡ್ಯಾಶ್ ದೇಶ ಎಂದು ತೋರಿಸುತ್ತದೆ. ಸೆಕ್ಯುಲರ್, ಸಮಾಜವಾದಿ, ಡೆಮೊಕ್ರೆಟಿಕ್, ಸಾರ್ವಭೌಮ. ಎಸ್, ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್, ಇಟ್ ಮೀನ್ಸ್ ದ ಪೀಪಲ್ ಅಬೋವ್ ದ ಏಜ್ ಆಫ್ 18 they can participate in the election, they can vote. So this is known as the democratic. Yes, ಇದನ್ನು ನಾವು democratic. Universal adult franchise means every citizen who is an adult has the right to vote without any discrimination. Yes, this will come under article 326. This is going to assure people's right to vote. Free and unbiased elections are elements of democracy, and right to vote shows India is a country which is democratic. The next question is, how many fundamental duties are included in Indian Constitution? ಎಸ್, ಭಾರತೀಯ ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗಿದೆ? ಆಪ್ಷನ್ ಎ 11, ಆಪ್ಷನ್ ಬಿ 10, ಆಪ್ಷನ್ ಸಿ 9, ಆಪ್ಷನ್ ಡಿ 12. ಎಸ್, ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ 11. ದೇರ್ ಆರ್ 11 ಫಂಡಮೆಂಟಲ್ ಡ್ಯೂಟೀಸ್ ಆರ್ ದೇರ್ ಇನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಭಾರತೀಯ ಸಂವಿಧಾನದಲ್ಲಿ 11 ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗಿದೆ. ಎಸ್, ದ ಫಂಡಮೆಂಟಲ್ ಡ್ಯೂಟೀಸ್ ವೇರ್ ಆಡೆಡ್ ಇನ್ ದ ಇಯರ್ ಆಫ್ 1976 upon recommendation of the Swarna Singh committee. Yes, please remember, fundamental duties are added on the recommendation of Swarna Singh committee. Yes, that was constituted by Indira Gandhi just after the declaration of national emergency, and they were added by the 42nd and 86th constitutional amendment acts. The next question is, how many types of writs can be issued by the Supreme Court? ಸರ್ವೋಚ್ಚ ನ್ಯಾಯಾಲಯವು ಎಷ್ಟು ರೀತಿಯ ರಿಟ್ಗಳನ್ನು ನೀಡಬಹುದು? ಆಪ್ಷನ್ ಎ 2, ಆಪ್ಷನ್ ಬಿ 3, ಆಪ್ಷನ್ ಸಿ 5, ಆಪ್ಷನ್ ಡಿ 6. ಎಸ್, ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ 5. ಎಸ್, ಸುಪ್ರೀಂ ಕೋರ್ಟ್ ಕ್ಯಾನ್ ಇಶ್ಯೂ 5 ಟೈಪ್ಸ್ ಆಫ್ ರಿಟ್ಸ್. ಸರ್ವೋಚ್ಚ ನ್ಯಾಯಾಲಯವು 5 ರೀತಿಯ ರಿಟ್ಗಳನ್ನು ನೀಡಬಹುದು. ಎಸ್, ದೇರ್ ಆರ್ 5 ಮೇಜರ್ ಟೈಪ್ಸ್ ಆಫ್ ರಿಟ್ಸ್ ಸಚ್ ಆಸ್ ಹೇಬಿಯಸ್ ಕಾರ್ಪಸ್ ರಿಟ್, ಮಂಡಾಮಸ್ ರಿಟ್, ಪ್ರೊಹಿಬಿಷನ್ ರಿಟ್, co-warranto writ, and certiorari writ.
The next question is, what is the minimum age limit to become the president of India? ಭಾರತದ ರಾಷ್ಟ್ರಪತಿಯಾಗಲು ಕನಿಷ್ಠ ವಯಸ್ಸಿನ ಮಿತಿ ಎಷ್ಟು? ಆಪ್ಷನ್ ಎ 25, ಆಪ್ಷನ್ ಬಿ 30, ಆಪ್ಷನ್ ಸಿ 35, ಆಪ್ಷನ್ ಡಿ 40. Yes, here the right answer is option C, 35 is the correct answer. Yes, minimum age limit to become president of India is 35. ಭಾರತದ ರಾಷ್ಟ್ರಪತಿಯಾಗಲು ಕನಿಷ್ಠ 35 ವರ್ಷ ವಯಸ್ಸಾಗಿರಬೇಕು. Yes, the president must be a citizen of India of 35 years of age and or above and qualified to become a member of the Lok Sabha. Who signs on 1 rupee currency note in India? ಭಾರತದಲ್ಲಿ 1 ರೂಪಾಯಿ ಕರೆನ್ಸಿ ನೋಟಿನ ಮೇಲೆ ಯಾರು ಸಹಿ ಮಾಡುತ್ತಾರೆ? ಆಪ್ಷನ್ ಎ ದ ಪ್ರೆಸಿಡೆಂಟ್, ಆಪ್ಷನ್ ಬಿ ಗವರ್ನರ್ ಆಫ್ RBI, ಆಪ್ಷನ್ ಸಿ ಫೈನಾನ್ಸ್ ಮಿನಿಸ್ಟರ್ ಆಫ್ ಇಂಡಿಯಾ, ಆಪ್ಷನ್ ಡಿ ಫೈನಾನ್ಸ್ ಸೆಕ್ರೆಟರಿ ಆಫ್ ಇಂಡಿಯಾ. Yes, here the right answer is option D. 1 rupee note bears the current signature of Finance Secretary of India. Yes, ಭಾರತದಲ್ಲಿ 1 ರೂಪಾಯಿ ಕರೆನ್ಸಿ ನೋಟಿನ ಮೇಲೆ ಭಾರತದ ಹಣಕಾಸು ಕಾರ್ಯದರ್ಶಿಯವರ ಸಹಿ ಇರುತ್ತದೆ. So the 1 rupee note is the only note bearing the signature of the Finance Secretary of India. The next question is, how much time did it take to write the Constitution of India? ಭಾರತದಲ್ಲಿ ಸಂವಿಧಾನವನ್ನು ಬರೆಯಲು ಎಷ್ಟು ಸಮಯ ತೆಗೆದುಕೊಂಡಿತು? ಆಪ್ಷನ್ ಎ 3 years 7 months 18 days, ಆಪ್ಷನ್ ಬಿ 2 years 10 months 7 days, ಆಪ್ಷನ್ ಸಿ 2 years 11 months 17 days, ಆಪ್ಷನ್ ಡಿ 2 years 3 months 17 days. Yes, here the right answer is 2 years 11 months 17 days. ಭಾರತದ ಸಂವಿಧಾನವನ್ನು ಬರೆಯಲು 2 ವರ್ಷ 11 ತಿಂಗಳು 17 ದಿನಗಳನ್ನು ತೆಗೆದುಕೊಳ್ಳಲಾಗಿದೆ. Yes, the Constituent Assembly took 2 years 11 days 11 months and 17 days to complete the task of the drafting of Constitution for India. Yes, and it held 11 sessions covering a total of 165 days. 114 days were spent on the consideration of the draft constitution alone. The next question is, the ratio of width and length of Indian national flag is? ಭಾರತದ ರಾಷ್ಟ್ರೀಯ ಧ್ವಜದ ಅಗಲ ಮತ್ತು ಉದ್ದದ ಅನುಪಾತ. ಆಪ್ಷನ್ ಎ 3:2, ಆಪ್ಷನ್ ಬಿ 2:3, ಆಪ್ಷನ್ ಸಿ 2:4, ಆಪ್ಷನ್ ಡಿ 3:4. Yes, just here please remember option B 2:3 is the right answer. Yes, here the ratio is width and length. So width is 2, length is 3. Please remember. Yes, the national flag shall be rectangular in shape and the ratio of the length to the height length to width or height is 2:3:2. So the next question is, Simon Commission was appointed for? ಸೈಮನ್ ಆಯೋಗವನ್ನು ಯಾವುದಕ್ಕಾಗಿ ನೇಮಿಸಲಾಯಿತು? ಆಪ್ಷನ್ ಎ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ ರಿಫಾರ್ಮ್ಸ್, ಆಪ್ಷನ್ ಬಿ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್, ಆಪ್ಷನ್ ಸಿ ಎಜುಕೇಷನಲ್ ರಿಫಾರ್ಮ್ಸ್, ಆಪ್ಷನ್ ಡಿ ಜೈಲ್ ಕೋಡ್ ರಿಫಾರ್ಮ್ಸ್. ಭಾರತೀಯ ಸಾಂವಿಧಾನಿಕ ಸುಧಾರಣೆಗಳು, ಆಡಳಿತಾತ್ಮಕ ಸುಧಾರಣೆಗಳು, ಶೈಕ್ಷಣಿಕ ಸುಧಾರಣೆಗಳು, ಜೈಲ್ ಕೋಡ್ ಸುಧಾರಣೆಗಳು. ಎಸ್, ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ ರಿಫಾರ್ಮ್ಸ್. Yes, Simon Commission is really appointed for Indian constitutional reforms. ಈ ಸೈಮನ್ ಆಯೋಗವನ್ನು ಭಾರತೀಯ ಸಾಂವಿಧಾನಿಕ ಸುಧಾರಣೆಗಳಿಗಾಗಿ ನೇಮಿಸಲಾಯಿತು. So the Simon Commission or the Indian Statutory Commission arrived in India in the year of 1928 to study constitutional reform. And the Simon Commission was headed by Sir John Simon with 7 Englishmen as its members.